ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಗ್ರಾಮಗಳ ರೈತರು ಕಳೆದ 25 ದಿನಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಕಳೆದ ಸೋಮವಾರ ಈ ಪ್ರತಿಭಟನೆಗೆ ಸಂಸದ ಸುಧಾಕರ್ ಭಾಗಿಯಾಗಿ ರೈತರಿಗೆ ಬೆಂಬಲ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಸಂಸದ ಸುಧಾಕರ್ ಮಾತನಾಡಿ, ಶಿಡ್ಲಘಟ್ಟದಲ್ಲಿ ಯಾರು ಕೇಳೋರು ಇಲ್ಲ ಅಂತ ತಿಳ್ಕೊಂಡು ರೈತರನ್ನ ಆಳು ಮಾಡಬಹುದು ಅಂತ ಯೋಚಿಸಬೇಡಿ. ಕಳ್ಳರು ಸಂತೆಗೆ ಹೋದಾಗೆ ಅಂತ ತಿಳ್ಕೊಂಡಿದ್ದಾರೆ. ರೈತರ ಸಮಸ್ಯೆ ಕೇಳೋದಕ್ಕೆ ನಾವು ಇನ್ನೂ ಬದುಕಿದ್ದೀವಿ ಎಂದು ಹೇಳಿದ್ರು. ಶಿಡ್ಲಘಟ್ಟದಲ್ಲಿ ಯಾರು ಕೇಳೋರಿಲ್ಲ, ಕೇಳಬೇಕಾಗಿರೋರ್ನ ಜೊತೆಯಲ್ಲಿ ಇಟ್ಕೊಂಡ್ ಬಿಟ್ಟಿದ ತಕ್ಷಣ ರೈತರನ್ನ ಹಾಳು ಮಾಡಿಬಿಡಬಹುದು ಅಂತ ತಿಳ್ಕೊಬೇಡ್ರಿ. ದೊಂಗಲ್ ಸಂತಕ್ಕೆ ಪೇನಟ್ಲು ಕಾದಪ್ಪ, ಕಳ್ಳರ ಸಂತಿಗೆ ಹೋದಂಗ ಅಂತ ತಿಳ್ಕೊಂಡವ್ರೆ. ಹಂಗ ಆಗಲ್ಲ. ಪ್ರಜಾಪ್ರಭುತ್ವ ಇನ್ನೂ ಬದುಕಿದೆ ಈ ರಾಜ್ಯದಲ್ಲಿ. ರೈತರ ಸಮಸ್ಯೆ ಕೇಳಲಿಕ್ಕಿಂತ ನಾವೆಲ್ಲ ಬದುಕಿದೀವ್ರಿ. ನಮ್ ಸರ್ಕಾರ ಇಲ್ಲದೆ ಇರ್ಬೋದು, ರಾಜ್ಯದಲ್ಲಿ ಕೇಂದ್ರದಲ್ಲಿ ಇದೆ. ಸಂಸದ ಸುಧಾಕರ್ ಅವರ ಈ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿ ಇಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಶಿಡ್ಲಘಟ್ಟ ಜೆಡಿಎಸ್ ಶಾಸಕರ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಸಂಸದರ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ತಾದೂರು ಮಂಜುನಾಥ್ ಮಾತನಾಡಿ, ಉಸ್ತುವಾರಿ ಸಚಿವರು ಕೈಗಾರಿಕೆ ಬೇಕು ಅಂದಾಗ ನಮ್ಮ ಶಾಸಕರು ರೈತರ ಪರವಾಗಿ ಸಹಾಯ ಮಾಡಿದ್ದಾರೆ. ಆದರೆ ಸಂಸದರು ವಿನಾಕಾರಣ ಕಳ್ಳರು ಅಂತ ಹೇಳಿದ್ದಾರೆ. ನೀವು 2 ಬಾರಿ ಶಾಸಕರು, 1 ಬಾರಿ ಮಂತ್ರಿಗಳು ಆಗಿದ್ದೀರಿ. ಮಾತನಾಡುವಾಗ ತಿಳಿದು ಮಾತನಾಡಿ. ಯಾರೋ ಹೇಳಿದ ಮಾತುಗಳನ್ನು ಭಾಷಣ ಮಾಡಬೇಡಿ. ನಮ್ಮ ಶಾಸಕರ ಬಗ್ಗೆ ನಿಮ್ಮ ಸರ್ಟಿಫಿಕೇಟ್ ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಕ್ಷೇತ್ರದ ರೈತರು, ರೈತ ಸಂಘಟನೆಗಳು ಹಾಗೂ ರೈತರು ಏನು 23ನೇ ದಿನ ಏನು ಅವರು ಧರಣಿ ಮಾಡ್ತಾಯಿದ್ರು, ಆ ಧರಣಿಯಲ್ಲಿ ಮಾನ್ಯ ಚಿಕ್ಕಬಳ್ಳಾಪುರ ಸಂಸದರಾದಂಥ ಮಾನ್ಯ ಕೆ ಸುಧಾಕರ್ ಅವರು ಭಾಗವಹಿಸಿದ್ದಾರೆ. ಆ ಭಾಗವಹಿಸಿದಾಗ ಅವರು KDB ಮತ್ತು ರೈತರ ವಿಚಾರ ಮಾತಾಡೋತ್ನಾಗ ನಮ್ಮ ಕ್ಷೇತ್ರದ ಶಾಸಕರಾದ BN ರವಿಕುಮಾರ್ ಬಗ್ಗೆ ಕೆಲವು ಮಾತನಾಡಿದ್ದಾರೆ. ಆ ಮಾತುಗಳಿಗೆ ನಾವು ಅವ್ರಿಗೆ ಮತ್ತು ರೈತ ಸಂಘಟನೆಗಳಿಗೆ ಒಂದು ಸ್ಪಷ್ಟೀಕರಣ ಕೊಡಬೇಕಂತೇಳಿ ನಮ್ಮ ಕ್ಷೇತ್ರದ ಒಬ್ಬ ಶಾಸಕರಾಗಿ ರೈತರ ಕಷ್ಟ ಸುಖಗಳು, ರೈತರ ಹಿತ ಕಾಪಾಡಿದವರ ಮಾನ್ಯ ಉಸ್ತುವಾರಿ ಸಚಿವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕಳ್ಳರು ಸಂತಿಗೆ ಹೋದಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದ್ದೀವಿ. ದಯವಿಟ್ಟು ಮಾನ್ಯ ಕೆ ಸುಧಾಕರು ತಮ್ಮಲ್ಲಿ ಒಂದು ಮನವಿ ಮಾಡ್ತೀರಿ. ಶಿಡ್ಲಘಟ್ಟ ಕ್ಷೇತ್ರದ ಸಂಬಂಧಪಟ್ಟಂಗೆ ಜಂಕೋಟೆ ಹೋಬಳಿ 13 ಹಳ್ಳಿ KDB ಒಳಪಟ್ಟ ಹಳ್ಳಿಗಳ ರೈತರು ಸುಮಾರು ಬಾರಿ ನಮ್ಮ ಶಾಸಕರ ಹತ್ರ ಒಂದು ಮನವಿ ಕೊಟ್ಟಿದ್ದರು. MP ಸುಧಾಕರ್ ಅಲ್ಲಿ ಒಂದು ಮನವಿ, ನೀವು ಯಾವುದೇ ಮಾತಾಡಬೇಕಾದ್ರೆ ಅಂಕಿಅಂಶಗಳು ಇಟ್ಕೊಂಡು ನೀವು ಶಾಸಕರ ಬಗ್ಗೆ ಮಾತಾಡಬೇಕು. ಯಾಕಂದರೆ ನಮ್ಮ ಶಾಸಕರು ಈ ರಾಜಕಾರಣಕ್ಕೆ ಬಂದಿದ್ದೆ ದೇವೇಗೌಡರ ಸಿದ್ಧಾಂತದ ಮೇಲೆ ಅವ್ರು ರಾಜಕಾರಣ ಮಾಡ್ತಾರೋ. ಅವರು ಮೂಲ ಒಬ್ಬ ರೈತ ಕುಟುಂಬದಿಂದ ಬಂದಿರೋರು. ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಕೆಲವು ವಿಚಾರಗಳು ಎಲ್ಲ ಕರೆಕ್ಟಾಗಿ ಕ್ಲಾರಿಫಿಕೇಷನ್ ಹಾಕ್ಕೊಂಡು ಮಾತಾಡೋದು ಒಳ್ಳೆಯದು. ಇನ್ನು ಮುಂದೆ ಈ ಥರ ಮಾತಾಡಿದರೆ ನಾವು ಉಗ್ರವಾಗಿ ಅವರ ಮಾತುಗಳನ್ನ ನಾನು ಖಂಡಿಸ್ತೀನಿ ಅಂತೇಳಿ ನಾವು ಈಗ ನಮ್ಮ ಪತ್ರಕರ್ತರ ಮುಂದೆ ನಾನು ಮನವಿ ಮಾಡ್ತಾ ಇದ್ದೀನಿ. ಒಟ್ಟಾರೆ ಸಂಸದ ಸುಧಾಕರ್ ಅವರ ಹೇಳಿಕೆ ರಾಜಕೀಯದಲ್ಲಿ ಹೊಸ ವಿವಾದಕ್ಕೆ ಕಾರಣವಾಗಿದ್ದು, ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ತವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.